ಪದ್ಮಶ್ರೀ ಪುರಸ್ಕೃತ ಹರೇಕಲಾ ಹಾಜಬ್ಬ ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪುರಸ್ಕಾರ ಬಂದಿದೆ. ಮುಖ್ಯವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಗೌರವ ಡಾಕ್ಟರೇಟ್ ಸಿಗಬೇಕೆನ್ನುವಂತಹ ಒಂದು ಒತ್ತಾಯ ಹಲವು ವರ್ಷಗಳಿಂದ ಇತ್ತು. ಆದ್ರೆ ಇದೀಗ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ PL ಧರ್ಮ ಅವರು ಹರೇಕಲಾ ಹಾಜಬ್ಬ ಅವರಿಗೆ ಗೌರವ ಡಾಕ್ಟರೇಟ್ ಘೋಷಿಸಿದ್ದಾರೆ. ಈ ಬಗ್ಗೆ ಈ ಒಂದು ಗೌರವ ಡಾಕ್ಟರೇಟ್ ನ ಸಂತಸವನ್ನು ಹಂಚಿಕೊಂಡು ನಮ್ಮ ಜೊತೆ ಇದ್ದಾರೆ ಹರೇಕಲಾ ಹಾಜಬ್ಬ ಅವರು. ನಮಸ್ಕಾರ ಹರೇಕಲಾ ಹಾಜಬ್ಬ ಅವರೇ. ಅಭಿನಂದನೆಗಳು. ಅಭಿನಂದನೆ ನಿಮಗೂ ಕೂಡ ಧನ್ಯವಾದ ಸರ್. ಬಹಳ ಸಂತೋಷದ ದಿವಸ ನನಗೆ 70 ವರ್ಷ ದಾಟಿ ಹೋಯ್ತು. ಆದ್ರೆ ಇವತ್ತಿಗೂ ಶುಕ್ರವಾರ ದಿವಸ ಒಂದು 11 ಗಂಟೆ 12 ಗಂಟೆಗೆ ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ PA ಧರ್ಮಸ ಅವರು ಒಂದು ಪ್ರಕಟಣೆ ಮಾಡಿದರಂತೆ ಮಾಧ್ಯಮ ಅವರ ಮುಖಾಂತರ. ಹಾಜಬ್ಬ ಈ ವರ್ಷದ ಡಾಕ್ಟರ್ ಪದಕ ಕೊಡ್ತೇನೆ ಅಂತ ಪ್ರಕಟಣೆ ಮಾಡಿದರಂತೆ. ಆದ್ರೆ ಇವತ್ತು ಬಹಳ ಸಂತೋಷದ ಒಂದು ದಿನ. 70 ವರ್ಷದ ಕಡು ಬಡವಾಗಿ ಹುಟ್ಟಿದ್ವ ತಂದೆ ತಾಯಿ ಕೂಡ ಬಡವರು, ನಾನು ಕೂಡ ಬಡತನ ಇದೆ. ಆದ್ರೆ ಮಂಗಳೂರು ವಿಶ್ವವಿದ್ಯಾಲಯ ಪ್ರೊಫೆಸರ್ ಧರ್ಮ ಸರ್ ಅವ್ರಿಗೆ ಮೊದಲಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ಅವರ ಸಿಂಡಿಕೇಟ್ ಮೆಂಬರ್ ಅವರಿಗೆ ಮತ್ತೆ ಜೊತೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸನ್ಮಾನ್ಯ ET ಖಾದರ್ ಪಿರ್ಕ ಅವರಿಗೆ, ನನ್ನ ಸನ್ಮಾನ್ಯ ಲೋಕಸಭೆ ಸದಸ್ಯ MP ಅವರಿಗೆ ಮತ್ತೆ ಧರ್ಮ ಸಾರು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕನಸು ಕಂಡಿಲ್ಲ ಈ ಒಂದು ಕಡು ಬಡವನ ಹುಟ್ಟಿದ ಮನಸ್ಸಿಗೆ ಮಂಗಳೂರು ವಿಶ್ವವಿದ್ಯಾಲಯ ಇಂಥೊಂದು ಡಾಕ್ಟರ್ ಪದವಿ ನನಗೆ ಕೊಡ್ತಾರ ಅಂತ ನನ್ನ ಜೀವಮಾನದಲ್ಲಿ ಎಂತೂ ಕೂಡ ಕಾಣಲಿಲ್ಲ. ಆದ್ರೆ ಮತ್ತೆ ಮೊದಲಾಗಿ ಧನ್ಯವಾದ ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಧರ್ಮ ಸರ್ ಅವರಿಗೆ ಮತ್ತೆ ಸಿಂಡಿಕೇಟ್ ಎಲ್ಲ ಮೆಂಬರ್. ಈಗ ನೀವು ಪದ್ಮಶ್ರೀ ಪ್ರಶಸ್ತಿ ಪಡೆದವರು, ಅದು ನಮ್ಮ ದೇಶದ ದೊಡ್ಡ ಪ್ರಶಸ್ತಿ. ಆ ಪ್ರಶಸ್ತಿ ಪಡೆದವರು ಇದೀಗ ನೀವು ಇರುವ ಊರಿನಲ್ಲಿ, ಅದು ಇರುವ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಿಮ್ಗೆ ಒಂದು ಗೌರವ ಡಾಕ್ಟರೇಟ್ ನೀಡಿದ್ದಾರೆ. ಹೇಗೆ ಅನಿಸ್ತದೆ ನಿಮ್ಗೆ? ಸರ್, ಅದೇ ಹೇಳ್ತಾನಲ್ಲ, ನನ್ನ ಜೀವಮಾನದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಪಕ್ಕದ ಒಂದು 3 ಕಿಲೋಮೀಟರ್ 4 ಮಿನಿಟ್ ಇದ್ದ ಒಂದು ಸಮೀಪದಲ್ಲಿ ನಾನು ಸಾಲದ ಬಾಕಿಲು ನೋಡಾದ ಮನುಷ್ಯ. ಅದೇ ಮಂಗಳೂರು ವಿಶ್ವವಿದ್ಯಾಲಯ ಇಂಥ ಒಂದು ಕುಲಪತಿ ಅವರು ನನಗೆ ಇಂಥ ಒಂದು ಪ್ರಶಸ್ತಿ ಕೊಡ್ತಾನ ನನ್ನ ಜೀವಮಾನದಲ್ಲಿ ಎಂತೂ ಕಾಣಲಿಲ್ಲ. ಅದಕ್ಕೆ ನಾನು ಶಾಲೆಯ ಬಾಕಿಲು ನೋಡದ ಮನುಷ್ಯ ಇಂಥದ್ದೊಂದು ಪ್ರಕಟಣೆ ಮಾಡಿದ್ದಾರೆ ಅಂತ ನಾನು ಎಂತೂ ಕಾಣಿಸಿಲ್ಲ. ಆದ್ರೆ ನನ್ನ ಮಾಧ್ಯಮವರು ನನ್ನ ಸ್ನೇಹಿತರು ತೋರಿಸಿದ್ದಾರೆ ಅವರ ಮಗಗೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದ. ಈಗ ತುಂಬಾ ಸಮಯದಿಂದ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ನಿಮ್ಗೆ ಗೌರವ ಡಾಕ್ಟರೇಟ್ ಸಿಗ್ಬೇಕು ಎನ್ನುವಂತ ಒಂದು ಕೂಗು ಕೇಳಿ ಬರ್ತಾ ಇತ್ತು. ಅಂದ್ರೆ ತುಂಬಾ ಆಗ್ರಹ ಇತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅವರಿಗೆ ಹರೇಕಲಾ ಹಾಜಬ್ಬರಿಗೆ ಗೌರವ ಡಾಕ್ಟರೇಟ್ ಕೊಡ್ಬೇಕು ಅಂತ. ಆದ್ರೆ ತುಂಬಾ ಈಗಲಾದ್ರೂ ಮಂಗಳೂರು ವಿಶ್ವವಿದ್ಯಾನಿಲಯ ಕೊಟ್ಟಿದೆ. ಏನ್ ಹೇಳ್ತೀರಿ? ಇಲ್ಲ, ಅದಕ್ಕೆ ಎರಡು ಮಾತಿಲ್ಲ. ಯಾಕೆಂದ್ರೆ ನನಗೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನು ಶಾಲೆ ಹೋಗಲು ಬಾಕಿಲು ನೋಡೋ ಮನಸ್ಸೆ. 70 ವರ್ಷ ದಾಟಿದ ನಂತರ ನನಗೆ ಮಂಗಳೂರು ವಿಶ್ವವಿದ್ಯಾಲಯ ಕೊಟ್ಟದಕ್ಕೆ ಉಂಟಲ್ಲ, ನನಗೆ ಎಷ್ಟೋ ಕೃತಜ್ಞತೆ ಹೇಳಿ ಕೂಡ ಸಾಧ್ಯ ಕೂರಬಹುದು, ಎಷ್ಟೋ ಧನ್ಯತೆಗಳು. ಆದ್ರೆ ಇವತ್ತು ಕೊಟ್ಟದಕ್ಕೆ ಉಂಟಲ್ಲ, ನಾನು ಧನ್ಯವಾದ. ಮಂಗಳೂರು ವಿಶ್ವವಿದ್ಯಾಲಯ ಇಲ್ಲಿ ಕೂಡ ಬೆಲೆಯಲ್ಲಿ ನನಗೆ ಯಾರೆಲ್ಲ ಸಹಾಯ ಮಾಡಿ, ನನ್ನ ಕರ್ನಾಟಕ ಸರ್ಕಾರ PCAR ಇರ್ಬೋದು, ನನ್ನ ಕ್ಷೇತ್ರ ಅವರ ಕ್ಷೇತ್ರದೇ, ಅವ್ರ ತಂದೆ ಕೂಡ ನನ್ನ 72 ಶಾಸಕರು. ಈಗ ಕರ್ನಾಟಕ ಸರ್ಕಾರ PCAR ಅವರು, ಈಗಿನ PCAR ಅವರು ಈಗ ಮಂಗಳೂರು ವಿಶ್ವವಿದ್ಯಾಲಯ ಕೂಡ ಅವರು ಸಿಂಡಿಕೇಟ್ ಇದರಲ್ಲಿ ಇದ್ದಾರೆ. ಸನ್ಮಾನ್ಯ ಲೋಕಸಭಾ ಸದಸ್ಯರು MP, ಮಾಜಿ MP ಕೂಡ ಇರುವಾಗ ನನಗೆ ಪದ್ಮಶ್ರೀ ಕೊಟ್ಟರು. ಈಗಿನ ಈಶ್ವರು ನನಗೆ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರ್ ನನಗೆ ಈಗಿನ MP ಇರುವವರು ಸಿಕ್ಕಿತು. ನನ್ನ MP ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಬೇರೆ ಬೇರೆ ಅದು ಕೂಡ AB ಇಬ್ರಾಹಿಂ ಅವರು 2015 ಪದ್ಮಶ್ರೀ ಕೊಡುವಾಗ ಕೂಡ ಪ್ರಕಟಣೆ ಮಾಡಿದ್ರು. ಇವತ್ತು ದೇಶದ ಪ್ರಧಾನಮಂತ್ರಿ ನೆಲ್ಲಿ ಒಂದು ಅವಕಾಶ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಕೂಡ ನನ್ನ ರಾಜ್ಯೋತ್ಸವ ಕೊಟ್ಟು ಬಂಗಾರ ಪದಕ ನೀವು ಶಾಲೆಗೆ ಹೋಗ್ಲಿಲ್ಲ? ಇಲ್ಲ, ಶಾಲೆಗೆ ಹೋಗ್ಲಿಲ್ಲ. ಆದ್ರೆ ನೀವು ಒಂದು ಶಾಲೆ ಕಟ್ಟಿದ್ದೀರಿ, ಕಿತ್ತಳೆಯನ್ನು ಮಾರಿ ಅದರಲ್ಲಿ ಉಳಿದ ಹಣದಲ್ಲಿ ಇಟ್ಕೊಂಡು ಶಾಲೆ ಕಟ್ಟಿದ್ದೀರಿ. ಆನಂತರ ನಿಮ್ಮ ಬಗ್ಗೆ ಒಂದು ಪುಸ್ತಕವೇ ಶಾಲೆಯಲ್ಲಿ ಮಕ್ಕಳು ಕಲಿಯುವಂತಾಯ್ತು ಅಲ್ವಾ? ಈಗ ನಿಮ್ಗೆ ಗೌರವ ಡಾಕ್ಟರೇಟ್ ಬಂದಿದೆ ಅಲ್ಲ? ನೀವು ಅಂದ್ರೆ ಈ ಎಲ್ಲ ಹಂತದ ಬಗ್ಗೆ ಹೇಗೆ? ಇಲ್ಲ ಸರ್, ಈ ಹಂತದಲ್ಲಿ ನಾನು ಏನು ಹೇಳಲಿಕ್ಕಿಲ್ಲ. ಎಷ್ಟೂ ನಾನು ಗೌರವದಲ್ಲಿ ನಾನು ಹೇಳಿದ್ರು ಕೂಡ ನನ್ನ ಜೀವಮಾನದ ಇದು ಬದಲಾವಣೆ ಕಾಣ್ತಾ ಇಲ್ಲ. ಆದ್ರೆ ಬಡತನ ಇನಿ ಕೂಡ ನನಗೆ ಇದೆ. ಆದ್ರೆ ನನ್ನನ್ನು ಈ ಹಂತಕ್ಕೆ ಮುಟ್ಟಿದ್ರಲ್ಲ ಮಾಧ್ಯಮ ಮಿತ್ರರು, ದೂರದರ್ಶನ ನಿಮ್ಮಂತ ಅಧಿಕಾರಿಯವರು ನಮ್ಮ ಜಿಲ್ಲಾ ಕೇಂದ್ರ ನನ್ನನ್ನು ಉಳಿಸಿದ್ದಲ್ಲ, ಇದು ನನ್ನ ಜೀವಮಾನದಲ್ಲಿ ಎಂತೂ ಕೂಡ